ನೀವು ಯಾವುದನ್ನು ತುಂಬ ದಿನಗಳಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ಒಳ್ಳೆ ರಿಲೇಷನ್ಶಿಪ್ ಬೇಕು ಅಂತ ಇರ್ಬೋದು, ಮನಿ ಬೇಕು ಅಂತ ಇರ್ಬೋದು, ಒಳ್ಳೆ ಜಾಬ್ ಅಥವಾ ಬಿಸ್ನೆಸ್ ಆಪರ್ಚುನಿಟಿ ಬೇಕು ಅಂತ ಇರ್ಬೋದು, ಹೆಲ್ತ್ ಇಂಪ್ರೂವ್ ಆಗಬೇಕು ಅಂತ ಇರ್ಬೋದು. ಆದರೆ ಎಷ್ಟು ಅಫರ್ಮೇಷನ್ಸ್ ಮಾಡಿದ್ರು, ಎಷ್ಟು ವಿಜುವಲೈಸೇಷನ್ ಮಾಡಿದ್ರು ನನಗೆ ಯಾವಾಗ ಸಿಗುತ್ತೆ ಅನ್ನೋ ಫೀಲಿಂಗ್ ಒಳಗಡೆ ಇರ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಯಾಕೆಂದರೆ ಮ್ಯಾನಿಫೆಸ್ಟೇಷನ್ ಆಗೋ ಮೊದಲು ಯೂನಿವರ್ಸ್ನಲ್ಲಿ ಏನೋ ಮ್ಯಾಜಿಕಲ್ ಸೈನ್ ಕಾಣಿಸ್ಕೊಳ್ಬೇಕು ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಒಳಗೆ ಮತ್ತು ನಿಮ್ಮ ಡೈಲಿ ಲೈಫ್ನಲ್ಲಿ ಕೆಲವು ತುಂಬ ಸಟಲ್ ಚೇಂಜಸ್ ಶುರುವಾಗತ್ತೆ. ಅವುಗಳಲ್ಲಿ 5 ಇಂಪಾರ್ಟೆಂಟ್ ಸೈನ್ ಬಗ್ಗೆ ಇವತ್ತು ಮಾತಾಡೋಣ. ಮತ್ತು ಕೊನೆ ಸೈನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಇದನ್ನು ನೀವು ರೆಕಗ್ನೈಸ್ ಮಾಡಿದ್ರೆ ನನ್ನ ಲೈಫ್ನಲ್ಲಿ ಏನೂ ಚೇಂಜ್ ಆಗಲಿಲ್ಲ ಅನ್ನೋ ಫೀಲಿಂಗನ್ನೇ ಚೇಂಜ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ನನ್ನ ಕಂಟೆಂಟ್ನ ಮೇನ್ ಫೋಕಸ್ ಇನ್ನರ್ ಎಮೋಷ್ನಲ್ ಸ್ಟೆಬಿಲಿಟಿ. ನಮ್ಮ ಹೆಲ್ತ್, ರಿಲೇಷನ್ಶಿಪ್, ಕೆರಿಯರ್, ಮನಿ, ಜೀವನದ ಯಾವ ಏರಿಯಾ ನೋಡಿದ್ರೂ ಹೊರಗಡೆ ಏನು ನಡೆಯುತ್ತೆ ಅನ್ನೋದಕ್ಕಿಂತ ಅದನ್ನು ನಾವು ಒಳಗಿಂದ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ನಿಮಗೆ ಪ್ರಾಮಿಸ್ ಕೊಡಲ್ಲ. ಈ 5 ಸೈನ್ ಬಂದರೆ ನಾಳೆ 5 ಲಕ್ಷ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ನಾನು ಹೇಳಲ್ಲ. ಅದು ಪ್ರಾಕ್ಟಿಕಲ್ ಅಲ್ಲ. ಆದರೆ ನೀವು ಯಾವುದನ್ನು ಸಿನ್ಸಿಯರ್ ಆಗಿ ಬಯಸಿದಾಗ ನಿಮ್ಮ ಮನಸ್ಸು, ಎಮೋಷನ್ಸು ಮತ್ತು ನೀವು ಹಾಕುವಂಥ ಶ್ರಮ, ಅದರಲ್ಲಿ ಕೆಲವು ಚೇಂಜಸ್ ಬರ್ಬೋದು. ಅದು ನಿಮ್ಮ ಗೋಲ್ ಕಡೆ ನೀವು ಮೂವ್ ಆಗ್ತಿದ್ದೀರಾ ಅನ್ನೋದನ್ನು ತೋರಿಸ್ಬೋದು. ಹಾಗಾದರೆ ಆ 5 ಸೈನ್ ಯಾವುದು ಅಂತ ನೋಡೋಣವಾ? ಮೊದಲನೇ ಸೈನ್, ನಿಮ್ಮ ಡೆಸ್ಪರೇಷನ್ ಕಡಿಮೆ ಆಗತ್ತೆ. ಮೊದಲು ನೀವು ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಯಾವಾಗಲೂ ಯೋಚಿಸ್ತಾ ಇರ್ತೀರ. ಅದು ಯಾವಾಗ ಆಗುತ್ತೆ, ಯಾಕೆ ಆಗ್ತಾ ಇಲ್ಲ, ಇನ್ನೂ ಎಷ್ಟು ದಿನ, ಯೂನಿವರ್ಸ್ ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಾ ಇದೆ ಅಂತ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೀವು ಒಂದು ಜಾಬ್ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಮೊದಲು ಪ್ರತಿದಿನ ಜಾಬ್ ಪೋರ್ಟಲ್ ಚೆಕ್ ಮಾಡ್ತಾ ಇರ್ತೀರ. ಯಾರಾದರೂ ವಾಟ್ಸಪ್ಪಲ್ಲಿ ಜಾಬ್ ಬಗ್ಗೆ ಮೆಸೇಜ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಓಪನ್ ಮಾಡಿ ನೋಡ್ತೀರ. ಒಂದು ರಿಜೆಕ್ಷನ್ ಬಂದರೆ ಸಾಕು, ನನಗೆ ಜಾಬ್ ಸಿಗೋದೇ ಇಲ್ವಾ ಅಂತ ಫೀಲ್ ಮಾಡ್ತೀರ. ಆದರೆ ನಿಧಾನವಾಗಿ ನಿಮ್ಮಲ್ಲಿ ಒಂದು ಚೇಂಜ್ ಅನ್ನೋದು ಬರುತ್ತೆ. ಆಗ ನೀವು, ನನಗೆ ಈ ಜಾಬ್ ಬೇಕು, ನಾನು ನನ್ನ ಬೆಸ್ಟ್ ಕೊಡ್ತೀನಿ, ಆದರೆ ಇದನ್ನು ಹಿಡಿದಿಟ್ಕೊಂಡೆ ನಾನು ಬದುಕಬೇಕಾಗಿಲ್ಲ ಅಂತ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರ. ಇದು ತುಂಬ ಒಂದು ಇಂಪಾರ್ಟೆಂಟ್ ಶಿಫ್ಟ್ ಆಗಿದೆ. ಡೆಸ್ಪರೇಷನ್ ಕಡಿಮೆಯಾಗಿ ಕ್ಲಾರಿಟಿ ಜಾಸ್ತಿ ಆಗುತ್ತೆ ನಮ್ಮಲ್ಲಿ. ಇದು ಮ್ಯಾನಿಫೆಸ್ಟೇಷನ್ ಆಯಿತು ಅನ್ನೋದಕ್ಕೆ ಪ್ರೂಫ್ ಅಲ್ಲ, ಆದರೆ ನಿಮ್ಮ ನರ್ವಸ್ ಸಿಸ್ಟಮ್ ಜಾಸ್ತಿ ರೆಗ್ಯುಲೇಟ್ ಆಗ್ತಿದೆ, ನಿಮ್ಮ ಥಿಂಕಿಂಗ್ ತುಂಬ ಬ್ಯಾಲೆನ್ಸ್ಡ್ ಆಗ್ತಿದೆ ಅನ್ನೋದರ ಸೈನ್ ಆಗಿರ್ಬೋದು. ಮತ್ತು ಆ ಸ್ಟೇಟ್ನಲ್ಲಿ ನೀವು ಆಪರ್ಚುನಿಟೀಸನ್ನು ಇನ್ನೂ ಬೆಟರ್ ಆಗಿ ನೋಟಿಸ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಈಗ ಎರಡನೇ ಸೈನ್, ನೀವು ಹಿಂದೆ ಇಗ್ನೋರ್ ಮಾಡ್ತಿದ್ದಂತಹ ಚಿಕ್ಕ ಅವಕಾಶಗಳು ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲವೊಮ್ಮೆ ಆಪರ್ಚುನಿಟಿ ಹೊಸದಾಗಿ ಬಂದಿರಲ್ಲ, ಅದು ನಮ್ಮ ಮುಂದೆ ಮೊದಲು ಯಾವಾಗಲೂ ಒಂದು ಸಲ ಬಂದಿರುತ್ತೆ. ಆದರೆ ನಾವು ಎಮೋಷ್ನಲಿ ತುಂಬ ಓವರ್ವೆಲ್ಮ್ ಆಗಿ ಅದನ್ನು ನೋಟಿಸ್ ಮಾಡಿರಲ್ಲ. ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಬಿಸ್ನೆಸ್ ಗ್ರೋ ಮಾಡ್ಕೋಬೇಕು ಅಂತ ಇರುತ್ತೆ. ನಿಮಗೆ 50,000 ಎಕ್ಸ್ಟ್ರಾ ಇನ್ಕಮ್ ಬೇಕು. ನೀವು ನನಗೆ ದೊಡ್ಡ ಆಪರ್ಚುನಿಟಿ ಬೇಕು ಅಂತ ಕಾಯ್ತಾ ಇದ್ದೀರಾ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಯಾರೋ ಒಬ್ಬ ಫ್ರೆಂಡ್ ಬಂದು ನಿಮ್ಮ ಹತ್ರ, ನೀನು ನನಗೆ ಒಂದು ವರ್ಕ್ಶಾಪ್ ಮಾಡಿಕೊಡ್ತೀಯಾ ಅಂತ ಕೇಳಿರಬಹುದು. ನಿಮ್ಮ ಯಾರೋ ಒಬ್ಬ ಓಲ್ಡ್ ಕ್ಲೈಂಟ್ ಮತ್ತೆ ಕಾಂಟ್ಯಾಕ್ಟ್ ಮಾಡಿರ್ಬೋದು. ಒಂದು 500 ಅಥವಾ 5,000 ವರ್ತ್ ಏನೋ ಒಂದು ಆಪರ್ಚುನಿಟಿ ನಿಮಗೆ ಕೊಟ್ಟಿರ್ಬೋದು. ಅದು ನೀವು ಇಮ್ಯಾಜಿನ್ ಮಾಡಿದ 50,000 ಅಲ್ಲ. ಆದರೆ
ಅದು ಒಂದು ಬಾಗಿಲಾಗಿರ್ಬೋದು. ಅದನ್ನು ಚಿಕ್ಕದು ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಕೆಲವೊಮ್ಮೆ ದೊಡ್ಡ ಚೇಂಜ್ ಅನ್ನೋದು ಒಂದು ಚಿಕ್ಕ ಆ್ಯಕ್ಷನ್ನಿಂದನೇ ಶುರುವಾಗುತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಅಂದರೆ ಯೂನಿವರ್ಸ್ ನನಗೆ ಯಾವ ದೊಡ್ಡ ಮಿರಾಕಲ್ ಕೊಡುತ್ತೆ ಅನ್ನೋದಕ್ಕಿಂತ ನೀವು ನನ್ನ ಮುಂದೆ ಈಗಾಗಲೇ ಯಾವ ಅವಕಾಶಗಳು ಇದೆ ಅಂತ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸನ್ನೇ ನೀವು ಕೇಳಿ, ಆಯಿತಾ? ಈಗ ಮೂರನೇದು, ನಿಮ್ಮ ಹಳೆ ಪ್ಯಾಟರ್ನ್ಗಳನ್ನು ನೀವು ಸಹಿಸ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊಳ್ತೀರಾ, ಟಾಲ್ರೇಟ್ ಮಾಡೋದನ್ನು ಕಡಿಮೆ ಮಾಡ್ಕೋತೀರಾ. ಇದು ನನಗೆ ಪರ್ಸ್ನಲಿ ತುಂಬ ಪವರ್ಫುಲ್ ಸೈನ್ ಅಂತ ಅನಿಸುತ್ತೆ. ಹಿಂದೆ ನೀವು ಒಂದು ರಿಲೇಷನ್ಶಿಪ್ನಲ್ಲಿ ರಿಪೀಟೆಡ್ ಆಗಿ ಹರ್ಟ್ ಆಗ್ತಿದ್ರು, ಅವರು ಬದಲಾಗಬಹುದು ಅಂತ ಅವ್ರ ಜೊತೆನೇ ಸಹಿಸ್ಕೊಂಡಿದ್ದಿರ್ತೀರ. ಹಿಂದೆ ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ ಪರವಾಗಿಲ್ಲ ಅಂತ ಇಗ್ನೋರ್ ಮಾಡ್ತೀರ. ಹಿಂದೆ ನಿಮ್ಮ ಕೆರಿಯರ್ನಲ್ಲಿ ನೀವು ಸಂತೋಷವಾಗಿ ಇಲ್ಲದಿದ್ದರೂ ಎಲ್ಲರೂ ಹೀಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಕಂಟಿನ್ಯೂ ಮಾಡ್ತಾ ಇರ್ತೀರ. ಆದರೆ ಒಂದು ಪಾಯಿಂಟ್ನಲ್ಲಿ ನಿಮ್ಮ ಒಳಗೆ ಒಂದು ಧ್ವನಿ ಬರುತ್ತೆ, ಇದು ನನಗೆ ಇನ್ನೂ ಬೇಡ ಅಂತ. ಅದು ಕೋಪದಿಂದ ಅಲ್ಲ, ಡ್ರಾಮಾದಿಂದ ಅಲ್ಲ, ಜಸ್ಟ್ ಒಂದು ಕ್ಲಾರಿಟಿ. ನಿಮ್ಮ ಬೌಂಡ್ರೀಸನ್ನು ಸೆಟ್ ಮಾಡ್ತೀರಾ, ನೋ ಹೇಳೋದು ಕಲ್ತ್ಕೊಳ್ತೀರಾ. ನೀವು ನಿಮ್ಮ ಟೈಮ್ ಮತ್ತು ಎನರ್ಜಿಗೆ ವ್ಯಾಲ್ಯೂ ಕೊಡ್ತೀರಾ. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಹೊಸ ಲೈಫ್ ಬೇಕು ಅಂತ ಹೇಳಿ ಹಳೆ ಪ್ಯಾಟರ್ನನ್ನೇ ಹಿಡಿದಿಟ್ಕೊಂಡ್ರೆ ಹೊಸ ರಿಸಲ್ಟ್ ಕ್ರಿಯೇಟ್ ಮಾಡೋದು ಕಷ್ಟ ಆಗುತ್ತಲ್ವ. ಮ್ಯಾನಿಫೆಸ್ಟೇಷನ್ ಅಂದರೆ ಕೇವಲ ನನಗೆ ಬೇಕು ಅಂತ ಹೇಳೋದಲ್ಲ, ನಿಮ್ಮ ಚಾಯ್ಸ್ ಕೂಡ ಬದಲಾಗಬೇಕು. ಈಗ ನಾಲ್ಕನೇದು, ನಿಮಗೆ ಸಡನ್ ಕ್ಲಾರಿಟಿ ಬರೋದಕ್ಕೆ ಶುರುವಾಗುತ್ತೆ. ಒಂದಿನ ಬೆಳಗ್ಗೆ ಎದ್ದು ಅಯ್ಯೋ ನಾನು ಇಷ್ಟು ದಿನ ಇದನ್ನೇ ಯಾಕೆ ಮಾಡ್ತಿದ್ದೆ ಅಂತ ಅನಿಸಿರ್ಬೋದು ನಿಮಗೆ. ನೀವು ಕೆರಿಯರ್ ಬಗ್ಗೆ ತುಂಬ ಕನ್ಫ್ಯೂಸ್ಡ್ ಆಗಿರಬಹುದು. ಆದರೆ ಒಂದು ದಿನ ನನಗೆ ಆ್ಯಕ್ಚುಲಿ ಈ ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇದೆ ಇದನ್ನು ಅಂತ ನಿಮಗೆ ಕ್ಲಾರಿಟಿ ಬರ್ಬೋದು ಸಡನ್ನಾಗಿ. ನಿಮ್ಮ ಲೈಫಲ್ಲಿರೋ ಎಲ್ಲ ರಿಲೇಷನ್ಶಿಪ್ಸ್ ಬಗ್ಗೆ ಯಾವುದೋ ಒಂದು ಕನ್ಫ್ಯೂಷನ್ ಇದ್ದಿರ್ಬೋದು ನಿಮಗೆ. ಒಂದು ಕಾನ್ವರ್ಸೇಷನ್ ನಂತರ ನನಗೆ ಈ ರಿಲೇಷನ್ಶಿಪ್ನಲ್ಲಿ ಏನು ಬೇಕು ಅನ್ನೋದು ನಿಮಗೆ ಈಗ ಕ್ಲಿಯರ್ ಆಗಿರುತ್ತೆ. ಆ ಥರ ಅನಿಸಿರ್ಬೋದು ನಿಮಗೆ. ಅಥವಾ ಮನಿ ಬಗ್ಗೆ ತುಂಬ ಸ್ಟ್ರೆಸ್ ಆಗಿರ್ಬೋದು ನೀವು. ಅದಾದಮೇಲೆ ನನಗೆ 10 ಲಕ್ಷ ಬೇಕು ಅಂತ ವೇಗಾಗಿ ಯೋಚನೆ ಮಾಡೋದ್ರ ಬದಲು ಮೊದಲು ನನ್ನ ಮಂತ್ಲಿ ಇನ್ಕಮ್ 50,000ಕ್ಕೆ ಹೆಚ್ಚಿಸಬೇಕು, ಅದಕ್ಕೆ ನಾನು ಇನ್ನೂ ಜಾಸ್ತಿ ಸ್ಕಿಲ್ಲನ್ನು ಕಲಿಬೇಕು ಅಂತ ಪ್ರಾಕ್ಟಿಕಲ್ ಕ್ಲಾರಿಟಿ ನಿಮ್ಮಲ್ಲಿ ಬರ್ಬೋದು. ಇದು ತುಂಬ ದೊಡ್ಡ ಶಿಫ್ಟ್. ಯಾಕೆಂದರೆ ವೇಗ್ ಡಿಸೈರ್ ಆ್ಯಕ್ಷನ್ ಆಗಲ್ಲ. ವೇಗಾಗಿ ನಾವು ತಗೊಳ್ಳೋ ಡಿಸಿಷನ್, ಕ್ಲಾರಿಟಿ ಬಂದಾಗ ಆ್ಯಕ್ಷನ್ ಹುಟ್ಟುತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾಗ ಒಂದು ಪ್ರಶ್ನೆನ ಕೇಳಿ, ನನಗೆ ನಿಜವಾಗ್ಲೂ ಏನು ಬೇಕು, ಅದು ನನಗೆ ಯಾಕೆ ಬೇಕು, ಅದಕ್ಕಾಗಿ ನಾನಿವತ್ತು ಯಾವ ಒಂದು ಚಿಕ್ಕ ಸ್ಟೆಪ್ಪನ್ನು ತಗೋಬೇಕು. ಈ 3 ಕ್ವೆಶನ್ಸನ್ನು ನಿಮ್ಮ ಮನಸ್ಸನ್ನು ನೀವೇ ಕೇಳ್ಕೊಳ್ಳಿ, ಒಂದು ಚೇಂಜ್ ಖಂಡಿತ ಮಾಡ್ಬೋದು. ಈಗ 5ನೇದು, ನೀವು ರಿಸಲ್ಟ್ಗಿಂತ ನಿಮ್ಮ ಇನ್ನರ್ ಸ್ಟೇಟ್ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇದು ಲಾಸ್ಟ್ ಸೈನ್ ಮತ್ತು ಬಹುಶಃ ಅತ್ಯಂತ ಇಂಪಾರ್ಟೆಂಟ್ ಸೈನ್. ಮೊದಲು ನೀವು ಹೀಗೆ ಹೇಳ್ತಾ ಇದ್ದಿರ್ತೀರ, ನನಗೆ ಮನಿ ಬಂದರೆ ನಾನು ಹ್ಯಾಪಿಯಾಗಿರ್ತೀನಿ, ನನಗೆ ರಿಲೇಷನ್ಶಿಪ್ ಸಿಕ್ಕರೆ ನಾನು ಕಂಪ್ಲೀಟ್ ಆಗಿರ್ತೀನಿ, ನನಗೆ ಪ್ರಮೋಷನ್ ಬಂದರೆ ನಾನು ಕಾನ್ಫಿಡೆಂಟ್ ಆಗಿರ್ತೀನಿ ಅಂತ. ಆದರೆ ನಿಮ್ಮ ಪ್ರಶಾಂತತೆ ಎಲ್ಲವೂ ಫ್ಯೂಚರ್ ರಿಸಲ್ಟ್ಗೆ ಅಟ್ಯಾಚ್ ಆಗಿತ್ತು. ಆದರೆ ನಿಧಾನವಾಗಿ ನೀವು ಹೀಗೆ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರಾ, ನನಗೆ ಮನಿ ಬೇಕು, ನಾನು ಅದಕ್ಕೆ ಕೆಲಸ ಮಾಡ್ತೀನಿ, ನನಗೆ ಲವಿಂಗ್ ರಿಲೇಷನ್ಶಿಪ್ ಬೇಕು, ಆದರೆ ಅದಕ್ಕಾಗಿ ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಕೊಡೋದಿಲ್ಲ. ನನಗೆ ಸಕ್ಸಸ್ ಬೇಕು, ಆದರೆ ಸಕ್ಸಸ್ ಬರೋವರೆಗೂ ನಾನು ನನ್ನನ್ನು ಫೇಲ್ಯೂರ್ ಅಂತ ಕರೆಯಲ್ಲ. ಇದು ಇನ್ನರ್ ಸ್ಟೆಬಿಲಿಟಿ ಅಂದರೆ. ನೀವು ಡಿಸೈರನ್ನು ಬಿಡ್ತಾ ಇಲ್ಲ, ನೀವು ಮ್ಯಾನಿಫೆಸ್ಟೇಷನನ್ನು ಸ್ಟಾಪ್ ಮಾಡ್ತಾ ಇಲ್ಲ, ಆದರೆ
ನಿಮ್ಮ ಸಂತೋಷದ ಸಂಪೂರ್ಣ ಜವಾಬ್ದಾರಿಯನ್ನು ಫ್ಯೂಚರ್ ರಿಸಲ್ಟ್ಗೆ ಕೊಡೋದನ್ನು ನಿಲ್ಲಿಸ್ತೀರ. ಮತ್ತು ಇದು ತುಂಬ ಪವರ್ಫುಲ್. ಯಾಕೆಂದರೆ ಆಗ ನೀವು ಭಯದಿಂದ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಕ್ಲಾರಿಟಿಯಿಂದ ಆ್ಯಕ್ಷನ್ ತಗೊಳ್ತೀರ. ಡೆಸ್ಪರೇಷನ್ನಿಂದ ರಿಲೇಷನ್ಶಿಪ್ ಆಯ್ಕೆ ಮಾಡೋದಿಲ್ಲ, ಸೆಲ್ಫ್ ರೆಸ್ಪೆಕ್ಟಿಂದ ಆಯ್ಕೆ ಮಾಡ್ತೀರಾ. ಪ್ಯಾನಿಕ್ಕಿಂದ ಮನಿ ಡೆಸಿಷನ್ಸ್ ತಗೊಳ್ಳೋದಿಲ್ಲ, ಕಾಮಾಗಿ ಪ್ಲ್ಯಾನ್ ಮಾಡ್ತೀರಾ. ಸೊ ಹಾಗಾದರೆ ಮತ್ತೆ ಈ 5 ಸೈನ್ ಇನ್ನೊಂದು ಸಲ ನೆನಪಿಸ್ಕೊಳ್ಳೋಣವಾ? ನಂಬರ್ 1, ಡೆಸ್ಪರೇಷನ್ ಕಡಿಮೆ ಆಗೋದು. ನಂಬರ್ 2, ಚಿಕ್ಕ ಆಪರ್ಚುನಿಟೀಸ್ ಕಾಣಿಸ್ಕೊಳ್ಳುತ್ತೆ ನಿಮಗೆ. ನಂಬರ್ 3, ಹಳೆ ಅನ್ಹೆಲ್ದಿ ಪ್ಯಾಟರ್ನ್ಸ್ನ ನೀವು ಸಹಿಸ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊಳ್ತೀರಾ. ನಂಬರ್ 4, ಕ್ಲಾರಿಟಿ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ. ನಂಬರ್ 5, ರಿಸಲ್ಟ್ಗಿಂತ ನಿಮ್ಮ ಇನ್ನರ್ ಸ್ಟೇಟ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಈ ಸೈನ್ಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ನಾಳೆನೇ ನನ್ನ ಮ್ಯಾನಿಫೆಸ್ಟೇಷನ್ ಖಂಡಿತ ಆಗುತ್ತೆ ಅಂತ ಅರ್ಥ ಅಲ್ಲ. ಲೈಫ್ನಲ್ಲಿ ಯಾವ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ಯಾರೂ ಗ್ಯಾರಂಟಿ ಮಾಡೋದಕ್ಕಾಗಲ್ಲ. ಆದರೆ ನೀವು ಒಳಗಿನಿಂದ ಸ್ಟೇಬಲ್ ಆಗಿ, ಸ್ಥಿರವಾಗಿ, ಸ್ಪಷ್ಟವಾಗಿದ್ದಾಗ, ಅಲೈನ್ಡ್ ಆ್ಯಕ್ಷನ್ಸ್ ತಗೊಳ್ಳೋದಕ್ಕೆ ಶುರು ಮಾಡಿದಾಗ ನಿಮ್ಮ ಲೈಫ್ನಲ್ಲಿ ಚೇಂಜ್ ಅನ್ನೋದು ಕ್ರಿಯೇಟ್ ಆಗೋ ಚಾನ್ಸಸ್ ತುಂಬ ಡೆಫಿನೆಟಾಗಿ ಇಂಪ್ರೂವ್ ಆಗುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋ ನೋಡ್ತಿರುವಾಗ ನಿಮಗೆ ಯಾರಾದರೂ ಒಬ್ಬರು ನೆನಪಾಗ್ತಿದ್ದಾರಾ? ಯಾರೋ ಒಬ್ಬರು ಈಗ ಮನಿ ಪ್ರಾಬ್ಲಮ್ನಲ್ಲಿ ಇರಬಹುದು, ಯಾರೋ ಒಬ್ಬರು ಈಗ ರಿಲೇಷನ್ಶಿಪ್ನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ಬೋದು ನಿಮಗೆ ಗೊತ್ತಿರೋರಲ್ಲಿ, ಯಾರೋ ಅವರ ಕೆರಿಯರ್ನಲ್ಲಿ ಕಂಪ್ಲೀಟಾಗಿ ಕನ್ಫ್ಯೂಸ್ಡ್ ಆಗಿರ್ಬೋದು. ಮತ್ತು ಹೊರಗಡೆ ನೋಡಿದಾಗ ಅವರು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇರ್ಬೋದು. ಆದರೆ ಒಳಗಡೆ ನನ್ನ ಲೈಫ್ ಯಾವಾಗ ಚೇಂಜ್ ಆಗುತ್ತೆ ಅಂತ ತುಂಬ ಒಂಥರ ಸ್ಯಾಡ್ ಆಗಿರ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ. ಅಡ್ವೈಸ್ ಕೊಡೋಕ್ಕಲ್ಲ, ಅವರನ್ನು ಜಡ್ಜ್ ಮಾಡೋಕ್ಕೂ ಅಲ್ಲ, ಜಸ್ಟ್ ಅವರಿಗೆ ಒಂದು ರಿಮೈಂಡರ್ ಆಗಿ, ನೀನು ಸ್ಟಕ್ ಆಗಿಲ್ಲ, ಮೊದಲು ನಿನ್ನೊಳಗೆ ಸ್ಟೆಬಿಲಿಟಿ ಬರಲಿ, ನಂತರ ನೆಕ್ಸ್ಟ್ ಸ್ಟೆಪ್ ಕ್ಲಿಯರ್ ಆಗುತ್ತೆ ಅಂತ. ಮತ್ತು ನೀವು ಇಂಥ ಕಂಟೆಂಟನ್ನು ಮೊದಲನೇ ಬಾರಿ ನೋಡ್ತಿದ್ರೆ ನನ್ನ ಪ್ರೊಫೈಲ್ಗೆ ಒಂದು ಸಲ ಬನ್ನಿ. ನಾನು ಮ್ಯಾನಿಫೆಸ್ಟೇಷನ್ ಮಾತ್ರ ಅಲ್ಲ, ಹೆಲ್ತ್, ರಿಲೇಷನ್ಶಿಪ್, ಮನಿ, ಕೆರಿಯರ್ ಇವೆಲ್ಲದರ ಮಧ್ಯೆ ಕೂಡ ಒಳಗಿಂದ ಸ್ಟೇಬಲ್ ಆಗಿ ಬದುಕೋದು ಹೇಗೆ ಅನ್ನೋದರ ಬಗ್ಗೆ ಮಾತಾಡ್ತೀನಿ. ನಿಮಗೆ ಈ ರೀತಿಯ ಪ್ರಾಕ್ಟಿಕಲ್ ಇನ್ನರ್ ಸ್ಟೆಬಿಲಿಟಿ ಕಂಟೆಂಟ್ ಬೇಕು ಅಂತ ಅನ್ನಿಸಿದ್ರೆ ಫಾಲೋ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಾಮೆಂಟ್ನಲ್ಲಿ ಒಂದೇ ಒಂದು ವರ್ಡ್ ಬರೀರಿ, ಕ್ಲಾರಿಟಿ ಅಂತ. ನಿಮ್ಮ ಲೈಫ್ನಲ್ಲಿ ಈಗ ನಿಮಗೆ ಯಾವ ಏರಿಯಾಲಿ ಕ್ಲಾರಿಟಿ ಬೇಕು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ತಿದ್ದೇನೆ ಅಂತ ಬರೀರಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಹೊರಗಿನ ಜೀವನ ಬದಲಾಗೋ ಮೊದಲು ನಿಮ್ಮ ಒಳಗಿರೋ ರೆಸ್ಪಾನ್ಸ್ ಬದಲಾಗಬೇಕು. ಅಲ್ಲಿಂದನೇ ನಿಜವಾದ ಟ್ರಾನ್ಸ್ಫಾರ್ಮೇಷನ್ ಶುರುವಾಗುತ್ತೆ. ಇನ್ನೂ ನೀವು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ತಿಳ್ಕೋಬೇಕು ಅಂದರೆ ಇದೇ ಆಗಸ್ಟ್ 22 ಮತ್ತು 23ನೇ ತಾರೀಕಿಗೆ ನಾನು ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಿಮಗೆ ನಿಮ್ಮ ಒಳಗಡೆ ಇರುವಂಥ ಇನ್ನರ್ ಚೈಲ್ಡನ್ನು ಹೇಗೆ ನೀವು ಹೀಲ್ ಮಾಡ್ಕೋಬೇಕು ಅನ್ನೋ ಥರದ್ದು ತುಂಬ ಜಾಸ್ತಿ ನಾನು ವಿಷಯಗಳನ್ನು ಹೇಳ್ತೀನಿ. ಸೊ ನಿಮಗೆ ಆ ವಿಷಯ ನಿಮ್ಮನ್ನು ನೀವು ಹೇಗೆ ಬದಲಾಯಿಸ್ಕೊಂಡ್ರೆ ನಿಮ್ಮ ಜೀವನ ಬದಲಾಗ್ಬೋದು ಅನ್ನೋ ಕ್ಲಾರಿಟಿ ಸಿಗುತ್ತೆ. ಆ ವರ್ಕ್ಶಾಪ್ಗೆ ನೀವು ಅಟೆಂಡ್ ಮಾಡಬೇಕು ಅಂತ ಅಂದರೆ ವಾಟ್ಸಪ್ಪಿಗೆ ಬಂದು ಜಾಯಿನ್ ಆಗಿ, ಅಲ್ಲಿ ನಿಮಗೆ ಕಂಪ್ಲೀಟ್ಲಾಗಿ ಫ್ರೀ ವರ್ಕ್ಶಾಪ್ ಇದು. ಯಾರು ಬೇಕಾದ್ರೂ ಬರ್ಬೋದು, ನೀವೇ ಅಲ್ಲ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಕೂಡ ಬರ್ಬೋದು. ವಾಟ್ಸಪ್ಪಿಗೆ ಬಂದು ಜಾಯಿನ್ ಆಗಿ, ವಾಟ್ಸಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಫಾಲೋ ಮಾಡ್ಕೊಂಡು ವಾಟ್ಸಪ್ಪಿಗೆ ಬಂದರೆ ಅಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಸಿಗೋಣ. ಇದೇ ಥರ ಇನ್ನೂ ನಿಮಗೆ ಎಷ್ಟೊಂದು ಮುಖ್ಯವಾದ ಇನ್ಫಾರ್ಮೇಷನ್ಸನ್ನು ನಾನು ಕೊಡ್ತಾ ಇರ್ತೀನಿ. ನನ್ನ ಜೊತೆ ಇರಿ. ಥ್ಯಾಂಕ್ ಯು ಸೋ ಮಚ್.